ಇದಕ್ಕೋಸ್ಕರನೇ ಅವ್ರು ನಮ್ಮನ್ನ ಹುಡ್ಕೊಂಡ್ ಬಂದಿರೋದು. ನಾವು ಪ್ರಾಣ ಬಾಯಿಗೆ ಬಂದ್ಬಿಟ್ಟಿತ್ತು ನಿಮಗೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಲಿಯೇ ಶುರು करते हैं. ಬನ್ರಿ, ಇವತ್ತು ನಿಮಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ಕಾಣಿಸ್ತಾ ಇರ್ಬೋದು. ಇನ್ನು ಸ್ವಲ್ಪ ಹತ್ರ ಹೋದ್ರೆ ಅವ್ರು ಎದ್ರುಕೊಂಡು ಓಡೋಗ್ತಾರೆ. ಇವರು ನಮ್ಮನ್ನ ಹುಡ್ಕೊಂಡ್ ಬಂದಿರೋ ರೀಸನ್ ಏನಂತ ನಿಮಗೆ ತೋರಿಸ್ತೀನಿ ಬನ್ರಿ. ಇಲ್ಲಿ ನೋಡ್ರಿ, ಇವಾಗ ಜಸ್ಟು ಅಂಗಡಿಗೆ ಹೋಗಿ ತೊಗೊಂಬಂದೆ. ಇವಾಗ ಇಲ್ಲಿ ನೋಡ್ರಿ, ಇದಕ್ಕೋಸ್ಕರನೇ ಅವ್ರು ನಮ್ಮನ್ನ ಹುಡ್ಕೊಂಬಂದಿರೋದು. ಆ ಥರ ಡೈಲಿ ಬರ್ತಾರೆ. ಡೈಲಿ ಬಂದು ಈ ಥರ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ನೋಡ್ರಿ, ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತಾರೆ, ಎಲ್ಲಿಗೂ ಹೋಗಲ್ಲ. ಬನ್ರಿ, ಇವಾಗ ಅವ್ರು ಬಂದಿರೋ ಕೆಲಸ ಮುಗಿಸೋಣ. ಫಸ್ಟು ಕೈಯಲ್ಲಿ ಓಪನ್ ಆಗ್ತಾರೆ. ವೆದರ್ ಮಾಡ್ಕೊಂಡ್ಬಿಡ್ರಿ, ಕೈಯಲ್ಲಿ ಓಪನ್ ಮಾಡ್ತೀರ ಅಂತ ನೋಡ್ರಿ. ಆಲ್ರೆಡಿ ಕವರ್ಗೆ ಎಷ್ಟು ಹತ್ರ ಪಡ್ತಾನೆ ಹುಡುಗ. ನೋಡಿ, ಇದಾಕನೆ ಇವತ್ತು ನಮಗಿನ್ನ ಚಿಕನ್ನು ಮೂಳೆ ಎಲ್ಲ ಹಾಕಷ್ಟು ಇನ್ನೂ ಶಕ್ತಿ ದೇವ್ರು ಕೊಟ್ಟಿಲ್ಲ. ಕೊಟ್ಟಾಗ ಹಾಕೋಣ ಇವನಿಗೆ. ಸದ್ಯಕ್ಕೆ ಬಿಸ್ಕೆಟ್ ಹಾಕೋಣ. ಬಾರೋ, ಬಿಸ್ಕೆಟ್ ತಿನ್ನು ಗೈಸ್. ಇವಾಗ ಇನ್ನೂ ಸ್ಟಾರ್ಟಿಂಗ್ ಒಂದು 2 ದಿನದಿಂದ ಬರ್ತಾ ಇರೋದು. ತುಂಬ ಭಯ ಬೀಳ್ತಾ ಇದ್ದಾನೆ, ಅದಕ್ಕೆ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದ್ರೆ ತಿಂತಾ ಇರ್ತಾನೆ. ನೋಡಿ, ಭಯ ಪಡ್ತಾನೆ. ಅನ್ನ ತಿಂತವನೆ. ಅದರಲ್ಲಿ ಈ ಥರ ಮಾಡಿ ಹಾಕ್ಬಿಟ್ರೆ ತಿನ್ಕೊಂಡಿರ್ತಾನೆ. ಅಷ್ಟೇ ಗೈಸ್, ನೋಡಿದ್ರಲ್ಲ, ಇವನೇ ನಮ್ಮ ಬೆಸ್ಟ್ ಫ್ರೆಂಡು. ನಮ್ಮ ಬೆಸ್ಟ್ ಫ್ರೆಂಡು ಹೇಗಿದ್ದಾನೆ ಅಂತ ಎಲ್ಲರೂ ಕಮೆಂಟ್ ಮಾಡಿ, ಸರಿನಾ? ನೋಡ್ರಿ, ನಿಮ್ಮ ಮನೆ ಥರನೇ ನಿಮಗೂ ಈ ಥರ ಯಾರಾದರೂ ಬೆಸ್ಟ್ ಫ್ರೆಂಡ್ಸ್ ಇದ್ದರೆ ಅವ್ರನ್ನ ಯಾವುದೇ ಖಂಡಿತವಾಗ್ಲೂ ಉಪವಾಸ ಇಡಬೇಡ್ರಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಊಟ ಹಾಕ್ರಿ, ಚೆನ್ನಾಗಿ ನೋಡ್ಕೊಳ್ರಿ. ಬುದ್ಧಿ ಇರೋ ಮನುಷ್ಯರೇ ಬುದ್ಧಿ ಇಲ್ದಿರೋ ಪ್ರಾಣಿಗಳಿಗೆ ಊಟ ಎಲ್ಲ ತಿನ್ನಿಸ್ಬೇಕು. ಏನೋ ಮೋಟಿವೇಶನ್ ಕೊಡ್ತಲ್ಲ, ಸುಮ್ಮನೆ ಹೇಳ್ತಿದ್ದೀನಿ. ಮಾಡೋರು ಮಾಡ್ರಿ, ಬಿಡೋರು ಬಿಡ್ರಿ. ನಮ್ಮ ಕೈಲಾದಷ್ಟು ನಾವು ಮಾಡೋಣ ಗೈಸ್. ನಮ್ಮ ಫಾಲೋವರ್ಸ್ ಯಾರೇ ನೋಡ್ತಾಯಿದ್ರು, ಮಾಡಿದಿರ ಬಿಡಬೇಡ್ರಿ. ಎಲ್ಲ ಮೂಕ್ ಪ್ರಾಣಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿರಿ. ಎಷ್ಟು ಕ್ಯೂಟಾಗಿ ತಿಂತಾ ಇದ್ದಾನೆ ಅಂದರೆ ಅಷ್ಟು ಕ್ಯೂಟಾಗಿ ತಿಂತಾ ಇದ್ದಾನೆ. ನೋಡ್ರಿ, ನೋಡ್ತಾನೆ. ಇವಾಗ ಇವ್ನು ತಿಂದಿದ ತಕ್ಷಣ ಅಲ್ಲಿ ಮೇಲ್ಗಡೆ ಬಟ್ಲು ಕಾಣಿಸ್ತಿದ್ದಲ್ಲ, ಅದು ನಮ್ಮ ಪಾರಿವಾಳದ ಬಟ್ಲು. ಆ ಬಟ್ಲಲ್ಲಿ ನೀರಿಡಬೇಕು. ನೀರಿಟ್ಟರೆ ಕುಡ್ಕೊಂಡು ಎಲ್ಲೋ ಹೋಗ್ಬಿಟ್ಟು ಅವ್ನು ಗುಡ್ಗೋಗಿ ಸೇರ್ಕೊತಾನೆ. ಹೋಯ್, ನೋಡ್ರಿ ಗಾಯ್ಸ್, ಇವ್ನು ಯಾವನು ದೊಡ್ಡವನು ಬಂದ ಎದುರ್ಸಕ್ಕೆ. ನಿನ್ಗೂ ಕೊಡ್ತೀನಿ ಇರು, ಇವನಿಗೂ ಕೊಡೋಣ ಗಾಯ್ಸ್. ಅದು ಬಂದಿದ ತಕ್ಷಣ ಇದು ಫುಲ್ ಎದ್ರುಕೊಂಡು ಓಡೋಗ್ಬಿಡ್ತು ಗಾಯ್ಸ್. ಎಷ್ಟು ಭಯ ಬಿತ್ತು ಅಂದರೆ ಅಷ್ಟು ಭಯ ಬಿತ್ತು. ಈಗ ಇದಕ್ಕೂ ಹಾಕೋಣ. ಇವನಿಗೆ ಸಪ್ರೇಟ್, ಅವನಿಗೆ ಸಪ್ರೇಟ್. ಫುಲ್ಲು ಭಯ ಬಿದ್ದುಬಿಟ್ಟಿದ್ದ ಗಾಯ್ಸ್. ಭಯ ಬಿದ್ದು ಓಡೋಗ್ಬಿಟ್ಟಿದ್ದ. ಪ್ರಾಣ ಬಾಯಿಗೆ ಬಂದುಬಿಟ್ಟಿತ್ತು ಇಲ್ಲಿಗೆ. ನೋಡಿ ಗೈಸ್, ಹೆಂಗಿರ್ತದಂತ. ಅವ್ರ ಜಾತಿಯವರು ಅವ್ರಿಗೆ ಜಾಸ್ತಿ ಎದುರಿಸ್ತಾರೆ, ಅದಕ್ಕೆ ಅವ್ನು ಬರೋಕ್ಕೆ ಭಯ ಬೀಳ್ತಾನೆ. ನೋಡಿ, ಅದಕ್ಕೆ ನಂಬ್ಕೊಂಡ್ರು ಭಯ ಬೀಳ್ತಾನೆ. ಅವ್ರು ಎದುರಿಸಿ ಹೊಡಿಬೇಕು. I am sorry, Babu. ಭಯ ಬೀಳ್ತಾನೆ. ಎಷ್ಟೊಂದು ಜನ ಇದ್ದಾರೆ ಗೈಸ್, ಆದರೆ ಇವತ್ತು ಯಾರೂ ಬಂದಿಲ್ಲ. ಎಲ್ಲ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇವತ್ತು ಯಾರೂ ಬಂದಿಲ್ಲ, ಎಲ್ಲ ತುಂಬ ಜನ ಇದ್ದಾರೆ. ಇನ್ನು ನೋಡ್ರಿ, ಅಣ್ಣ ಭಯಪಟ್ಟು ಹೆಂಗೆ ತಿಂತಾನಂತ. ಈಗ ಮೇಲ್ಗಡೆ ಇರೋ ಬಟ್ಲು ಇಳಿಸ್ಬೇಕು ನಾವು. ಈ ಮೇಲ್ಗಡೆ ಇರೋ ಬಟ್ಲಲ್ಲಿ ನೋಡಿ, ನಮ್ಮ ಪಾರಿವಾಳದ್ದು ರಾಗಿ ಇದೆ. ಇದನ್ನು ಚೇಂಜ್ ಮಾಡಿ ಇದರಲ್ಲಿ ನೀರಿಡೋಣ. ಒಂದು ನಿಮಿಷ ಇರಂಗೆ ರೀ. ಬನ್ನಿ, ಇವಾಗ ಈ ಬಟ್ಲು ಖಾಲಿ ಮಾಡಾಯಿತು, ಇದರಲ್ಲಿ ನೀರು ಇಟ್ಕೊಳೋಣ. ಇಲ್ಲಿ ಬಂದರೆ ನಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ಬನ್ನಿ ಗೈಸ್, ನಾವು ನೀರು ಇಟ್ಕೊಳೋಣ. ಆನ್ ಮಾಡಿ ನೀರು ಇಟ್ಕೊಬೇಕು. ಫುಲ್ಲು ನೀರು ಹಿಡ್ಕೊಂಡು ಸಾಕು. ಫುಲ್ಲೇನು ಕುಡಿಯೋಲ್ಲ ಅವನು, ಇಷ್ಟೇ ಕುಡಿಯೋದು. ಅದು ಇವಾಗೇನು ಇಟ್ಟಿದ ತಕ್ಷಣ ಕುಡಿಯೋಲ್ಲ. ಅವನಿಗಿನ್ನ ಬಾಯಕ್ಕೆ ಆಗಿ ನಾನು ಲೇಟಾಗಿ ಕುಡಿಯೋದು. ನಾವು ಯಾವುದಕ್ಕೂ ಇಡ್ತೀವಿ ಅಷ್ಟೇ. ಊಟ ಆದಮೇಲೆ ನೀರು ಇಡಬೇಕಲ್ವ, ಅದು ನಮ್ಮ ಜವಾಬ್ದಾರಿ. अबे जल्दी बोल, कल सुबह पनवेल निकलना है. ಇನ್ನೊಂದು 2 ಬಿಸ್ಕೆಟ್ ಹಾಕೋಣ. ಇನ್ನೊಂದು 2 ಬಿಸ್ಕೆಟ್ ಇವನಿಗೆ ಇನ್ನೂ 4 ಬಿಸ್ಕೆಟು ಅಷ್ಟೇ ಗೈಸ್. ಓಕೆ, ಇವನು ನಮ್ಮದೇ ಊಟ ಮಾಡಲಿ. ನಾವು ಮನೆ ಒಳಗಡೆ ಹೋಗೋಣ.
ನಿಮಗೆ ತಿನ್ನೋಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಬೇರೆಯವ್ರ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.